ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಕರ ರಾಶಿಗೆ ಈ ತಿಂಗಳ ಒಂದು ವಾಕ್ಯವಾಗಿ ಭೂಮಿ ಮನೆ ವಾಹನ ಯೋಗ, ಮಾಸಾಂತ್ಯಕ್ಕೆ ಒತ್ತಡ ಹೆಚ್ಚಳ ಎಂಬಂತಹ ಒಂದು ವಾಕ್ಯ ಅನ್ವಯ ಆಗುತ್ತೆ. ಈ ತಿಂಗಳಲ್ಲಿ ಆರಂಭದ ಭಾಗ ನಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥ ಒಂದು ಗ್ರಹಸ್ಥಿತಿ ಇದೆ. ಹಾಗಾಗಿ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳುವಂಥ ಯೋಗಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಶುಭ ಸೂಚನೆಗಳು ಈ ತಿಂಗಳ ಒಂದು ಆದಿಭಾಗದಲ್ಲಿ ಆಗಲಿವೆ. ಮಾಸಾಂತ್ಯಕ್ಕೆ ಅಂದರೆ ಇಲ್ಲಿ ಆಗುವಂಥ ಕೆಲವು ಗ್ರಹ ಪರಿವರ್ತನೆಗಳಿರ್ತವೆ. ಮಧ್ಯ ಭಾಗದ ಬಳಿಕ ಆಗುವಂಥ ಕೆಲವು ಗ್ರಹ ಪರಿವರ್ತನೆಗಳು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮವನ್ನು ಬೀರ್ಬೋದಾಗಿದೆ. ಹಾಗಾಗಿ ಮಾಸಾಂತ್ಯಕ್ಕೆ ಸ್ವಲ್ಪ ಒತ್ತಡ ಹೆಚ್ಚಳ ಎಂಬಂಥ ವಾಕ್ಯ ಅನ್ವಯ ಆಗುತ್ತೆ. ಈಗ ಆರಂಭಿಸಿ ರವಿಯ ಒಂದು ಸ್ಥಿತಿಯನ್ನು ನೋಡಿದಾಗ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಯಥಾವತ್ತಾಗಿ 13ನೇ ತಾರೀಕುವರೆಗೂ ಇರುತ್ತೆ. ಸೂರ್ಯದ ಭಗವಂತರು ಮೀನರಾಶಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ವಿಶೇಷವಾಗಿ ತೃತೀಯಸ್ಥನಾದಂಥ ರವಿಯಿಂದಾಗಿ ಲಾಭ, ಕೀರ್ತಿ, ಜಯ, ಅದೇ ರೀತಿ ಆಗಲೇ ಹೇಳಿದಂತೆ ಮನೆ, ಭೂಮಿ, ವಾಹನ ಕೊಳ್ಳುವಂಥ ಅವಕಾಶಗಳು ಬರುವಂಥದ್ದು ಅಥವಾ ಮನೆ, ಭೂಮಿ ಕೊಳ್ಳುವಂಥ ಒಂದು ವಿಚಾರ ನಿರ್ಧಾರಕ್ಕೆ ಪೆಂಡಿಂಗ್ ಇದ್ದದ್ದು ಅದು ಈಗ ಅನ್ವಯ ಆಗುವಂಥದ್ದು, ಅಥವಾ ನಿಮಗೆ ಯಾವುದಾದ್ರು ಈ ಸಂಬಂಧಿತವಾದ ಲೋನು ಇತ್ಯಾದಿಗಳನ್ನ ಪಡೆಯುವಂಥದ್ದರೆ ಅದು ಇಷ್ಟು ದಿನ ಸ್ಯಾಂಕ್ಷನ್ ಆಗಲಿಕ್ಕೆ ತಡ ಆಗಿದ್ದು ಈಗ ಸ್ಯಾಂಕ್ಷನ್ ಆಗುವಂಥದ್ದು ಅಥವಾ ಅದರೊಂದು ಕಾರ್ಯರೂಪಕ್ಕೆ ತರುವಂತಹ ಘಟನೆಗಳು ಆಗುತ್ತೆ. ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಗೆ ಮನೆಯನ್ನು ಪರಿವರ್ತನೆ ಅಥವಾ ಮನೆಯನ್ನು ಬದಲಿಸುವಂಥ ಒಂದು ಅವಕಾಶ ಸಹ ಈ ತಿಂಗಳಲ್ಲಿ ಬರುತ್ತೆ. ಆದಿಭಾಗದಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯನ ಒಂದು ವಿಶೇಷವಾದ ಅನುಕೂಲತೆ ಇರುವ ಕಾರಣ ಸರ್ಕಾರದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದ್ರೆ ನೀವು 13ರವರೆಗೂ ಅದನ್ನು ಬೇಗ ಅನ್ವಯ ಮಾಡ್ಕೊಂಡು ಮಾಡಿದರೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗುವಂಥ ಸೂರ್ಯ ಅನುಕೂಲ. ಇನ್ನು ಅತ್ಯಪೂರ್ವವಾಗಿಸಿರುವಂಥ ಒಂದು ಮಂಗಳ, ಅಂದರೆ ವರ್ಷದಲ್ಲಿ ಕೇವಲ 3 ಬಾರಿ ಮಂಗಳನ ಅವಕಾಶ ಒಂದು ರಾಶಿಗೆ ಸಿಗುತ್ತೆ. ಯಾಕಂದರೆ ಪದೇ ಪದೇ ಮಂಗಳನು ಎಲ್ಲ ಸ್ಥಾನಗಳು ಉತ್ತಮ ಫಲವನ್ನು ಕೊಡೋದಿಲ್ಲ. ಈಗ ನಿಮಗೆ ತೃತೀಯಸ್ಥನಾಗಿ ನಿಮ್ಮ ರಾಶಿಯಿಂದ ತೃತೀಯಸ್ಥನಾಗಿ ಮೀನದಲ್ಲಿರುವಂಥ ಮಂಗಳನು ನಿಮಗೆ ಭೂಮಿಯನ್ನು, ಮನೆಯನ್ನು, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶವನ್ನು, ಜೊತೆಗೆ ವ್ಯಾಪಾರ ಸಂಬಂಧಿತವಾದ ಒಪ್ಪಂದಗಳು ಆಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಸುಸ್ಥಿರತೆ ಮೂಡುವಂಥದ್ದು, ಅಥವಾ ಸಾಲ ಬಾಧೆ ಇದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರುವಂಥ ಅವಕಾಶ. ಯಾಕಂದರೆ ಮಂಗಳನು ಋಣಕರ್ತನೂ ಹೌದು, ಋಣಹರ್ತನೂ ಹೌದು. ಅಂದರೆ ಋಣ ನಮಗೆ ಸಾಲ ಮಾಡಲಿಕ್ಕೂ ಮಂಗಳನು ಕಾರಣ ಆಗ್ಬೋದು, ಅಥವಾ ಆ ಸಾಲವನ್ನು ತೀರಿಸಲಿಕ್ಕಾದರೆ ಮಂಗಳನ ಒಲುಮೆ ಬೇಕಾಗ. ಹಾಗಾಗಿ ಮಂಗಳ ಕಾರಕನು ಹಾಗೆ ನಿಮಗೆ ಮಂಗಳಪೂರ್ವವಾಗಿ ಅಂಥ ಒಂದು ಹಣದ ಒಂದು ಪೂರೈಕೆಯನ್ನು ಮಾಡಲಿಕ್ಕೆ, ಅದೇ ರೀತಿ ಭೂಮಿ, ಮನೆ ಅಥವಾ ಯಂತ್ರ ಕೊಳ್ಳುವಂಥ ವಿಚಾರಕ್ಕೆ ಮಂಗಳನ ಆಶೀರ್ವಾದ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಇದನ್ನೆಲ್ಲ ಗಮನವಿಟ್ಕೊಳ್ಳಿ. ಅಪರೂಪಕ್ಕೆ ಸಿಗುವಂಥ ಅವಕಾಶ ಸೂರ್ಯ ಮತ್ತು ಮಂಗಳರು ನಿಮಗೆ ವಿಶೇಷವಾದ ಒಂದು ಉತ್ತಮವಾದ ಅವಕಾಶ ಈ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಮಕರ ರಾಶಿಯರ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯ, ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ನೀವು ವಿವಾಹದ ಸಂಬಂಧಿತವಾದ ಕೆಲಸ ಕಾರ್ಯಗಳಿಗೆ ಈಗ ಚುರುಕಾಗಿ ಚಾಲನೆ ಸಿಗುತ್ತೆ. ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಈಗ ಯಶಸ್ಸು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅಥವಾ ಜೀವನದಲ್ಲಿ ಯಾವುದೇ ರೀತಿಯ ಪರಿವರ್ತನೆ ಅಂದರೆ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಈಗ ಹಲವಾರು ನಿಮಗೆ ಅವಕಾಶಗಳು ಬರಲಿವೆ. ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುತ್ತೆ. ವ್ಯಾಪಾರವನ್ನು ವ್ಯಾಪಾರ ಮಾಡುವಂಥ ಅವಕಾಶ, ಅಥವಾ ಹಿಂದೆ ಸ್ಥಳಾವಕಾಶದ ಕೊರತೆ ಇದ್ದು ಈಗ ಯಾವುದೇ ಉದ್ಯಮ, ಇಂಡಸ್ಟ್ರಿ ಮಾಡಬೇಕು ಅನ್ನೋರಿಗೆ ಅಂಥ ಒಂದು ಸ್ಥಳ ಅಥವಾ ಜಾಗ ನಿಮಗೆ ಸಿಗುವಂಥದ್ದಾಗುತ್ತೆ. ಕೃಷಿ ಚಟುವಟಿಕೆಯವರಿಗೆ ಕೃಷಿಯಲ್ಲಿ ಬಹಳ ಪ್ರಗತಿ ಬರುತ್ತೆ, ಲಾಭ ಆದಾಯಗಳು ಚೆನ್ನಾಗಿ ಬರ್ತವೆ. ಇನ್ನು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಮೂಡುತ್ತದೆ. ಕೌಟುಂಬಿಕವಾದ ವಿವಾದಗಳು ಪರಿಹಾರ ಆಗುವಂಥದ್ದು, ಪಿತ್ರಾರ್ಜಿತವಾದ ಆಸ್ತಿ ಸ್ವತ್ತುಗಳ ನಮಗೆ ಕೈ ಸೇರುವಂಥದ್ದು, ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಫಲಗಳು ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳ ಆದಿಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ನಿರಂತರವಾಗಿ ತಿಂಗಳಲ್ಲಿ ಇದೆ. ಅಲ್ಲಿ ಆರಂಭದಲ್ಲಿ 18ರವರೆಗೂ ನಮಗೆ ಶುಕ್ರ ಅನುಗ್ರಹ ಬಹಳ ಅದ್ಭುತವಾಗಿರುತ್ತೆ. 18ರ ಬಳಿಕ ಶುಕ್ರನ ಪರಿವರ್ತನೆ ಆಗುತ್ತೆ. ಹಾಗಾಗಿ ತಿಂಗಳ ಆದಿಭಾಗದಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಹಣಕಾಸಿನ ಸಂಬಂಧ ಒಪ್ಪಂದಗಳಿದ್ದರೆ, ಕೊಳ್ಳುವಿಕೆಗಳಿದ್ರೆ, ಅಥವಾ ಯಾವುದೇ ರೀತಿಯ ಹಣದ ವಸೂಲಿ ಮಾಡುವಂಥದ್ದಿದ್ದರೆ ಅವೆಲ್ಲ ಈಗ ನೀವು ಕ್ಷಿಪ್ರವಾಗಿ 18ರ ಒಳಗೆ ಮಾಡಿಕೊಂಡ್ರೆ ಹಣಕಾಸಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಿಮ್ಮ ಪರವಾಗಿ ಬೇಗನೆ ಆಗುತ್ತೆ. ಅದೇ ರೀತಿ ನಿಮಗೆ ಮೊದಲೇ ಗೊತ್ತಿರುವಂತೆ ಶನಿ ಮಹಾರಾಜರು ನಿಮಗೆ ಈ ತಿಂಗಳು ಪೂರ್ತಿ ಅಥವಾ ಈ ವರ್ಷ ಪೂರ್ತಿ ನಿಮಗೆ ಅನುಕೂಲವಾಗಿ ಇದ್ದಾರೆ. ಹಾಗಾಗಿ ಶನಿ ಮಹಾರಾಜರವರ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಶನಿ ಭಗವಂತರು ನಿರಂತರವಾಗಿ ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡಲಿದ್ದಾರೆ. ಹಲವಾರು ಕಾರ್ಯಸಿದ್ಧಿಯಾಗುತ್ತೆ. ಮಂಗಳ ಕಾರ್ಯಸಿದ್ಧಿಯಾಗಲಿಕ್ಕೆ ಅವರೊಂದು ಸಹಾಯ ಬರುತ್ತೆ. ಅಥವಾ ಹಲವಾರು ಕಾಲದಿಂದ ನೀವು ಕಾಯ್ತಾ ಇದ್ದ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು, ಜೀವನದಲ್ಲಿ ಸುಸ್ಥಿರತೆ ಮೂಡುತ್ತದೆ. ಹೊಸ ವ್ಯಕ್ತಿಗಳ ಒಂದಿಗೆ ಜೀವನವನ್ನು ಆರಂಭಿಸುವಂಥ ಅವಕಾಶಗಳು, ಜೊತೆಗೆ ಹೊಸ ಒಪ್ಪಂದಗಳನ್ನು ಮಾಡುವಂಥ ಅವಕಾಶಗಳು ಮಹಾರಾಜರು ಒದಗಿ ಕೊಡ್ತಾರೆ. ಜೊತೆಗೆ ಆರೋಗ್ಯ ರಕ್ಷಣೆಗೂ ಮಹಾರಾಜರ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾಗಿ ಇರುತ್ತೆ. ಹಾಗಾಗಿ ಅನೇಕ ದೀರ್ಘಕಾಲದ ನಿಮ್ಮ ಹಲವಾರು ಕನಸುಗಳನ್ನು, ಗುರಿಗಳನ್ನು ತಲುಪಲಿಕ್ಕೆ ಈ ಏಪ್ರಿಲ್ ತಿಂಗಳು ಸಹಾಯಕ ಬರಲಿದೆ.
ಆರಂಭದಲ್ಲಿ ಅತ್ಯದ್ಭುತವಾದ ರವಿ, ಮಂಗಳ, ಶುಕ್ರ, ಬುಧನ ಅನುಗ್ರಹ ನಿಮಗೆ ಇದ್ದು ಶನಿ ಮಹಾರಾಜರು ಪರವಾಗಿರುತ್ತೆ. ಆದರೆ ಮಧ್ಯಭಾಗದ ಬಳಿಕ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಾಗಾಗಿ ಅಲ್ಲಿ ಒಂದು ಎಚ್ಚರಿಕೆವಾಗಿ ಮಾಸಾಂತ್ಯಕ್ಕೆ ಒತ್ತಡ ಹೆಚ್ಚಳನ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಆ ಮಧ್ಯಭಾಗದ ಬಳಿಕ 18ರ ಬಳಿಕ ಕೆಲವೊಂದು ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚು ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮಾತಿನ ಚಕಮಕಿ ವಿವಾದಗಳು ಬರುವಂಥದ್ದು, ಅಥವಾ ಯಾರದ್ದೋ ಮಾತು ನಂಬಿ ನೀವು ಅಲ್ಲಿ ಬಲಿಪಶು ಆಗುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಅವೆಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಸ್ವಲ್ಪ ಗಮನಿಸ್ಕೋಬೇಕು ತಿಂಗಳ ಕೊನೆಯ ಭಾಗದಲ್ಲಿ. ಅದನ್ನು ಹೊರತುಪಡಿಸಿದರೆ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಚಂದ್ರ ಅನುಕೂಲವು ಹಲವಾರು ದಿನಗಳಿರುತ್ತೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ನೋಡಿಕೊಳ್ಳಿ. ಈ ಏಪ್ರಿಲ್ 3, 4, 5, 6, 7, 11, 15, 16, 21, 22, 23, 24, 25, 30 ಇಷ್ಟು ಡೇಟ್ಗಳು ಚಂದ್ರನ ಅನುಕೂಲ ಇರುವಂಥದ್ದು. ವಿಶೇಷವಾದ ಕೆಲಸ ಕಾರ್ಯಗಳ ಈ ಡೇಟ್ಗಳನ್ನ ಬಳಸ್ಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತ, ತಿಂಗಳ ಪೂರ್ತಿ ಮಂಗಳನ ಅನುಗ್ರಹ ಇದೆ. ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ತಿಂಗಳ ಪೂರ್ತಿ ಬಳಸುವಂಥದ್ದು. ಶನಿ ಮಹಾತ್ಮರ ಸಂಕೇತವಾದ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8 ತಿಂಗಳ ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಸೂರ್ಯ ಅನುಕೂಲ ಇರುವಂಥದ್ದು 13ನೇ ತಾರೀಕುವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳಿ. ಬುಧ ಅನುಕೂಲ ನಿಮಗೆ ತಿಂಗಳ 9ರವರೆಗಿದೆ. ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು 9ರವರೆಗೆ ಬಳಸ್ಕೊಳ್ಳಿ. ಶುಕ್ರನ ಬೆಂಬಲ ನಿಮಗೆ ತಿಂಗಳ 18ರವರೆಗೆ ಇರುತ್ತೆ. ಹಾಗೆ 18ರವರೆಗೆ ನೀವು ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಅಲ್ಲಿವರೆಗೆ ಬಳಸ್ಕೊಳ್ಳಿ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಬಳಸ್ಕೊಳ್ಳಿ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ 5 ಅಥವಾ 6 ಗ್ರಹಗಳು ಈ ತಿಂಗಳಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತವೆ. ಆ ಆಶೀರ್ವಾದನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಶೀಘ್ರತೆ ಜಯಲಾಭ ಸಿದ್ಧಿಯಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.